2017ರಲ್ಲೇ ಹೇಳಿದ್ರು ಬುಲೆಟ್ ಟ್ರೈನ್ನ 2022ರೊಳಗೆ ತೊಗೊಂಬರ್ತೀವಿ ಅಂತ. ಈಗ 2024 ಆಯಿತು, ಇನ್ನೂ ಹಳಿ ಹಾಕಿದಾರೋ ಇಲ್ಲೋ ಡೌಟ್ ಐತಿ. ಕಾಂಗ್ರೆಸ್ ಅನ್ನೋದೇ ವೇಸ್ಟ್. ಹೌದಲ್ಲ, ನಿಮಗೆ ಗ್ಯಾರಂಟಿ ಬಂದಿದೆಯಾ? ಕೆಲಸ ಎಲ್ಲ ಅವರು ಮಾಡೋದಿಲ್ಲ ಅಷ್ಟೆಲ್ಲ. ನಮಗೆ ಮೋದಿಜಿ ಅಂದರೆ ಭಯಂಕರ ಇಷ್ಟ. ಆಲ್ಮೋಸ್ಟ್ ಆಲ್ಕಾರು LDF LDF राहुल गांधी है ना राहुल खां है, वो बताओ इसके बाद कांग्रेस का नाम बताओ. अपना जात जिसका मालूम नहीं इसको कैसे वोट देगा बोलो. ನಮಗೆ ಬೊಗಸೆ 2,000 3,000 ಕೊಟ್ಟು ಕಳ್ಳರ ಥರ ಮಾಡೋದು ಬೇಡ. ನಮ್ಮ ರಕ್ತವೇ BJP. ಕಾಂಗ್ರೆಸ್ ಅಯ್ಯೋ ಇನ್ನಾಗೋದೇ ಬೇಡ. ಎಲ್ಲ ಸಾಮಾನ್ಯರಿಗೆ ರೇಟು ಜಾಸ್ತಿ ಮಾಡಿದ್ದಾರೆ, ಅದು ಕೊಟ್ಟು ಏನು ಪ್ರಯೋಜನ? ಹಾಗೇನಿಲ್ಲ, ಯಾರು ಬಂದರೂ ಎಷ್ಟು ಒಳ್ಳೆಯದಾದರೆ ಸಾಕಷ್ಟೇ. ರಾಹುಲ್ ಮೋದಿ ಯಾರು ಮೋದಿ ಥೋಡಿ ಚಾಹಿಯೆ. ನರೇಂದ್ರ ಮೋದಿ ಅವರು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನಮ್ಮ ಮತ ನರೇಂದ್ರ ಮೋದಿ ಅವರಿಗೆ ಹೊಂದಿದ್ದೀನಿ. ಪ್ರತಿಯೊಬ್ಬರಿಗೆ ಬಸ್ ಪ್ರಯಾಣ ಹೋಗುವಾಗ ಎಲ್ಲರಿಗೆ ಫ್ರೀ ಆಗ್ತಾ ಉಂಟು. ನ್ಯೂಸ್ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕುಮಾರ್ ವಿಟ್ಲ. ರಾಷ್ಟ್ರ ರಾಜಕಾರಣ ಅನ್ನುವಂಥದ್ದು ರಂಗೇರ್ತಾ ಇದೆ. ಯಾಕಂದರೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಇತ್ತ ಪ್ರಬಲ ರಾಷ್ಟ್ರೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇರುವಂಥದ್ದನ್ನು ಗಮನಿಸಿದ್ದೇವೆ. ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ರಾಜ್ಯದಲ್ಲೂ ಕೂಡ ಲೋಕಸಭಾ ಚುನಾವಣೆಯ ಸಮರ ಅನ್ನುವಂಥದ್ದು ಗರಿಗೆದರಿದೆ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ಒಂದು ಹುರುಪು ಅನ್ನುವಂಥದ್ದು ಜನರಲ್ಲಿ ಕಾಣ್ತಾ ಇದೆ. ಮುಖ್ಯವಾಗಿ ಕಾಂಗ್ರೆಸ್ನಿಂದ ಪದ್ಮರಾಜ್ ಅವರು ಕಣದಲ್ಲಿದ್ದರೆ, BJP ಬ್ರಿಜೇಶ್ ಚೌಟ ಅವರು ಕಣದಲ್ಲಿದ್ದಾರೆ. ಇನ್ನು ಈ ಎರಡು ಅಭ್ಯರ್ಥಿಗಳ ಬಗೆಗಿನ ಒಲವು ಜನರಲ್ಲಿ ಯಾವ ರೀತಿಯಲ್ಲಿದೆ, ಜನ ಏನು ಹೇಳ್ತಾರೆ, ರಾಷ್ಟ್ರದಲ್ಲಿ ಮೋದಿಯನ್ನು ಬಯಸ್ತಾರಾ, ರಾಹುಲ್ ಗಾಂಧಿಯನ್ನು ಬಯಸ್ತಾರಾ, ಇನ್ನು ಮಂಗಳೂರಿನಲ್ಲಿ ಬ್ರಿಜೇಶ್ ಚೌಟ ವಿನ್ ಆಗ್ತಾರಾ ಅಥವಾ ಪದ್ಮರಾಜ್ ಅವರು ವಿನ್ ಆಗ್ತಾರಾ, ಕೇಳ್ಕೊಂಡು ಬರೋಣ ಬನ್ನಿ. ನನಗೆ ಹಂಗೆ ನೋಡಿದರೆ ಈಗ 2 ಟರ್ಮ್ನ ನಾವು ಮೋದಿಯವ್ರಿಗೆ ಕೊಟ್ಟಿದ್ದೇವೆ. ಇನ್ನೊಂದು ಸಲ ಒಬ್ಬರು ಹೊಸೊಬ್ಬರಿಗೆ, ರಾಹುಲ್ ಗಾಂಧಿ ಅವರಂತಲ್ಲ, ಬೇರೆಯವರು ಯಾರು ಬಂದರೂ ನಡೀತದೆ. ಅಂದರೆ ಅವ್ರಿಗೊಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಈಗ 10 ವರ್ಷದಲ್ಲಿ ಏನು ಮಾಡಿದ್ದಾರೆ, ತುಂಬ ಆವಾಗಲೇ 2017ರಲ್ಲೇ ಹೇಳಿದ್ರು ಬುಲೆಟ್ ಟ್ರೈನ್ನ 2022ರೊಳಗೆ ತೊಗೊಂಬರ್ತೀವಿ ಅಂತ. ಈಗ 2024 ಆಯಿತು, ಇನ್ನೂ ಹಳಿ ಹಾಕಿದಾರೋ ಇಲ್ಲೋ ಡೌಟ್ ಐತಿ. ಆ ಥರ ಎಲ್ಲ ಈಗ 100 ಸ್ಮಾರ್ಟ್ ಸಿಟಿಯನ್ನು ಮಾಡ್ತೀವಿ ಅಂತ ಹೇಳಿದ್ರು 2022ರೊಳಗೆ. ಅಂದರೆ ಈ ಒಂದು 4 ಆಗಿದೆಯಲ್ಲ, ಇನ್ನೂ ಡೌಟ್ ಇದೆ. ನಮ್ಮ ಧಾರವಾಡನೇ ಮಾಡ್ತೀನಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ, ಇನ್ನೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ಈ ಥರ ಹಲವಾರು ಪ್ರಾಬ್ಲಮ್ಗಳಿದೆ. ಈ ಮೊನ್ನೆ ತನಕ ಬಂದಿದ್ದು ಎಲೆಕ್ಟ್ರಲ್ ಬಾಂಡ್ಸ್ ಸ್ಕೀಮ್ ಇರ್ಬೋದು, ಎಷ್ಟು ಇದಾಗಿದೆ. ಈಗ 1,000 ಕೋಟಿ ಕೊಟ್ಟಾದಮೇಲೆ ಅವ್ರದ್ದೆಲ್ಲ ED ಕೇಸ್ನೆಲ್ಲ ಬಂದ್ ಮಾಡಿಸಿದ್ದಾರೆ. ಮತ್ತು ಅವರಿಗೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ತುಂಬ ದೊಡ್ಡದೆಲ್ಲ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ. ಇದು ಎಂತ ಇಲ್ಲಿ ಹೈದರಾಬಾದ್ ಮೇಘನ ಇಂಜಿನಿಯರಿಂಗ್ಸ್ ಅವ್ರಿಗೆ 1,000 ಕೋಟಿ ರೂಪಾಯಿ ಇದು ಚಂದ ಕೊಟ್ಟಾದಮೇಲೆ 14,000 ಕೋಟಿ ರೂಪಾಯಿ ಮಹಾರಾಷ್ಟ್ರ BJP ಗೌರ್ಮೆಂಟಿಂದ ಇದು ಕೊಟ್ಟಿದ್ದಾರೆ, ಪ್ರಾಜೆಕ್ಟ್ ಎಲ್ಲ ಕೊಟ್ಟಿದ್ದಾರೆ. ಈ ಥರ ಆಗ್ತಾ ಇದೆ. ಅವರು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿದ್ದಾರೆ. ಆದರೆ ಬೇರೆಯವ್ರಿಗೆ ಇನ್ನೊಂದ್ಸಲ ಚಾನ್ಸ್ ಕೊಡಬೇಕನ್ನೋದು ನನ್ನ ಒಪಿನಿಯನ್. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಭಾರತಿಗೆ, ಇಂಡಿಯಾಗಲ್ಲ, ಭಾರತಿಗೆ. ಅದರಲ್ಲಿ ಅರ್ಥ ಮಾಡ್ಕೊಂಡು ಅದರಲ್ಲಿ ಮೋದಿ ಮತ್ತೇನು ಅರ್ಥ ಏನು? ಓಕೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅದು ವೇಸ್ಟ್ ರೀ. ಕಾಂಗ್ರೆಸ್ ಅನ್ನೋದೇ ವೇಸ್ಟ್. ಹೌದಲ್ಲ, ನಿಮಗೆ ಗ್ಯಾರಂಟಿ ಬಂದಿದೆಯಾ? ನನಗೆ ಬರಲಿಲ್ಲ. ಅವ್ರು ಸುಮ್ಮನೆ ಡೋಂಗಿ. ಅವರು ಸಿದ್ದರಾಮಯ್ಯನ ಅಂತ ಡೋಂಗಿನೇ ಯಾರಿಲ್ಲ. ಹಾಂ, ಮೋದಿನೇ ನಂಬಿದರೆ ಎಲ್ಲ. ಮಂಗಳೂರಿನಲ್ಲಿ ಬ್ರಿಜೇಶ್ ಚೌಟ ಬರ್ತಾರಾ ಅಥವಾ ಪದ್ಮರಾಜ್ ಬರ್ತಾರಾ? ಮಂಗಳೂರು ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲೇ BJP. ಓಕೆ. ಭಾರತದಲ್ಲಿ ಭಾರತ ಮಾತಾಗಿ ಜೈ. ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಕಾಂಗ್ರೆಸ್ಸಿಗೆ. ನಾವು ಕಾಂಗ್ರೆಸ್ನವರು. ಕಾಂಗ್ರೆಸ್ ಮುಂಚೆಯಿಂದ ಕಾಂಗ್ರೆಸ್. ನಮ್ಮ ಫ್ಯಾಮಿಲಿ ಎಲ್ಲ ಕಾಂಗ್ರೆಸ್ ಇರೋದು. ನಾವು ಕಾಂಗ್ರೆಸ್ಸಿಗೆ ಓಟು ಕೊಡೋದು. ದೇಶದಲ್ಲಿ ಯಾರು ಬರ್ತಾರೆ ನಿಮ್ಮ ಪ್ರಕಾರ? ಬರಲಿ, ಬರುವವರು ಬರಲಿ. ಆದರೆ ನಾವು ಹೇಳಲಿಕ್ಕಾಗಲ್ಲ. ಗೌರ್ಮೆಂಟ್ ಬೀಳ್ಬೇಕಲ್ಲ, ಒಂದ್ಸಲ ಅಡಿಮೇಲೆ ಆಗಬೇಕು. ಯಾವುದಾದ್ರೂ ಹೌದಲ್ಲ, ಬದಲಾವಣೆ ಆಗಬೇಕು. ಹೇಳಲಿಕ್ಕಾಗಲ್ಲ. ಹಾಂ ಹಾಂ, ಯಾವುದು ಅದು ಹೇಳಲಿಕ್ಕಾಗಲ್ಲ. ನಾವು ಪಕ್ಷದಲ್ಲಿ ಏನು ಮಾತನಾಡೋದಲ್ಲ, ಯಾವುದೋ ಒಂದು ಪಕ್ಷ ಬಂದರೆ ಆಗ್ಬೋದು ಅಷ್ಟೇ. ಪಕ್ಷಕ್ಕೆ ಏನು ಮಾತನಾಡ್ತದೆ. ಓಕೆ. ಈ ಬಾರಿ ದೇಶದಲ್ಲಿ ಮೋದಿ ಬರಬೇಕಾ ರಾಹುಲ್ ಗಾಂಧಿ? ಮೋದಿ ಅಫ್ಕೋರ್ಸ್. ಬಿಕಾಸ್ ಅವರು ಡೆವಲಪ್ ಮಾಡಿದ್ದಾರೆ ಅಂತ ನನ್ನ ಪ್ರಕಾರ. ನನಗೆ ಗೊತ್ತಿಲ್ಲ, ಅಂದರೆ ಅವರಿಗೆ ತುಂಬ ಜನ ಫ್ಯಾನ್ಸಲ್ಲಿದ್ದಾರೆ. ಸೊ ಹಾಗೆ, ಮತ್ತು ತುಂಬ ಜನ ಆಲ್ಮೋಸ್ಟ್ ಅವರಿಗೆ ಇಷ್ಟ ಆಗ್ತದೆ ಅವರದ್ದು. ಮತ್ತು ರಾಮ ಮಂದಿರ ಅದೆಲ್ಲ ಮಾಡಿ ತುಂಬ ಎಲ್ಲರಿಗೆ ಪ್ರೌಡ್ ಮೂಮೆಂಟ್ ಮಾಡಿದ್ದಾರೆ ಇಲ್ಲಿ. ಸೊ ಹಾಗೆ ನನಗೆ ಮೋದಿ ಬರಬೇಕಂತ ನನ್ನ ಒಪಿನಿಯನ್. ಮಂಗಳೂರಿನಲ್ಲಿ ಯಾರು ಓಟಿಗೆ ನಿಂತಿದ್ದಾರೆ? ಬ್ರಿಜೇಶ್ ಚೌಟ. ಕಾಂಗ್ರೆಸ್ನಿಂದ ಗೊತ್ತಿಲ್ಲ. ಕಾಂಗ್ರೆಸ್ನಿಂದ ಪದ್ಮರಾಜ್ ಇದ್ದಾರೆ, ಖಜಾಂಚಿ ಆಗಿದೆ. ಸೊ ಇಬ್ಬರಲ್ಲಿ ಯಾರು ವಿನ್ ಆಗ್ತಾರೆ?
ಬ್ರಿಜೇಶ್ ಚೌಟ. ಮೋದಿಯನ್ನೇ ನೋಡಿ ಬ್ರಿಜೇಶ್ ಚೌಟರಿಗೆ ಓಟ್ ಹಾಕೋದು. ನಾವು ಅದೇ ಮೋದಿ ಗ್ಯಾಂಗ್. ಹೌದು. ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ಅಂದರೆ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ವಿನ್ ಆಗಿದ್ದು, ಈ ಬಾರಿ ಕಾಂಗ್ರೆಸ್ ಬರುವ ಚಾನ್ಸ್ ಇದೆಯಾ? ಬರ್ಲಿಕ್ಕಿಲ್ಲ ಅಂತ ಆಗ್ತದೆ. ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ, ಕೆಲಸ ಎಲ್ಲ ಅವರು ಮಾಡೋದಿಲ್ಲ ಅಷ್ಟೇ ಅಲ್ಲ. ಮತ್ತೆ ಒಂದು ಲೈಕ್ ಏನಂದ್ರೆ ಈಗ ತುಂಬ ಅವರು ಇದು ಮಾಡ್ತಿದ್ದಾರೆ ಫ್ರೀ ಎಲೆಕ್ಟ್ರಿಸಿಟಿ, ಸೊ ಬರ್ಬೋದೇನೋ ಅಂತ ಉಂಟು. ಸ್ವಲ್ಪ ವೆಯ್ಟ್ ಕ್ಯೂರಿಯಾಸಿಟಿ ಉಂಟು ಎಲ್ಲರಿಗೆ ಸಹ. ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಮೋದಿ ಗ್ಯಾರಂಟಿ ನಡುವೆ ಫೈಟ್ ಇದೆ. ಹಾಂ ಹೌದು, ನನಗೆ BJP ಮೋದಿ. ಸರ್, ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಾವು BJPಗೆ. ಯಾಕೆ BJPಗೆ ಬೆಂಬಲ? ನಾವು BJPಗೆ ಅಂದರೆ ನಾವು ಹಿಂದುತ್ವದ ಮುಖಾಂತರ ನಾವು ಹೋಗೋದು. ನಮಗೆ ಮೋದಿಜಿ ಅಂದರೆ ಭಯಂಕರ ಇಷ್ಟ. ಬ್ರಿಜೇಶ್ ಚೌಟ ಇಷ್ಟ ಇಲ್ಲ? ಅವರು ಸಹ ಇಷ್ಟ, ಬ್ರಿಜೇಶ್ ಚೌಟ. ಮಂಗಳೂರಿನಲ್ಲಿ ಈ ಬಾರಿ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿ ಇದ್ದಾರೆ, ಪೈಪೋಟಿ ಇದೆ. ಪೈಪೋಟಿ ಉಂಟು, ಆದರೆ ತೊಂದರೆ ಇಲ್ಲ BJP. ಮೋದಿ ಯಾಕೆ ನಿಮಗೆ? ಮೋದಿ ಅಂದರೆ ನಮಗೆ ಹಿಂದೂಸ್ತಾನಕ್ಕೆ ಮೋದಿಯೇ ಬೇಕು. ನ್ಯಾಷನಲ್ ಮೋದಿ ರಾಹುಲ್? ಮೋದಿ. ವೈ ಮೋದಿ? ರಾಹುಲ್ ಎಂದು ಬೇಡ? ಮೋದಿ. ಮೋದಿ ನಾವು ಪ್ರೈಮ್ ಮಿನಿಸ್ಟರ್ ಮೋದಿ. ಗುಡ್ ಮೋದಿ. ಮೋದಿ ಫ್ಯಾನ್ಸ್? Fans is there, but no seat. Almost ആൾക്കാരും LDF അല്ലേ? LDF. BJP party is there, but vote is more in LDF. UDF. ನಮ್ಮ ಓಟ ಯಾರಿಗಂತ ಹೇಳೋದು ನಾನು. ಯಾರಿಗೆ ಬೇಕು ಅವರಿಗೆ ಆಗ್ತದೆ. ನಿಮಗೆ ಕಾಂಗ್ರೆಸ್ ಗ್ಯಾರಂಟಿ ಬೇಕಾ ಮೋದಿ ಗ್ಯಾರಂಟಿ ಬೇಕಾ? ನಮಗೆಲ್ಲ ಒಂದೇ, ಆದರೆ ನಮ್ಮದು ಕಾಂಗ್ರೆಸ್ಗೆ ಓಟ್. ನಿಮ್ಮ ಬೆಂಬಲ ಯಾರಿಗೆ? देश की सुरक्षा के लिए मोदी चाहिए. देश के लिए मोदी चाहिए. कांग्रेस की गारंटी नहीं चाहिए. कांग्रेस का बात, कांग्रेस देखो, राहुल गांधी है ना राहुल खां है, वो बताओ. इसके बाद कांग्रेस का नाम बताओ. नहीं, राहुल खां है ना राहुल गांधी है, वो पहले बताओ. नहीं, राहुल का पहला टाइटल बताओ, इसके बाद राहुल का कांग्रेस का गारंटी बताओ. अपना जात जिसका मालूम नहीं इसको कैसे वोट देगा बोलो? कांग्रेस का जात नहीं मालूम नहीं, इसको वोट कैसे देगा? राहुल खां है ना राहुल गांधी है तो मालूम नहीं है, इसको कैसे वोट देगा? ನಮ್ಮದು BJP ಅಂದರೆ BJP ಬೇಕು. ಇಂಡಿಯಾ ಅಭಿವೃದ್ಧಿ ಆಗಬೇಕಂದ್ರೆ BJP ಬರಬೇಕು. ನಮಗೆ ಬೊಗಸೆ 2,000 3,000 ಕೊಟ್ಟು ಕಳ್ಳರ ಥರ ಮಾಡೋದು ಬೇಡ. ಇಂಡಿಯಾ ಬದುಕಬೇಕು, ನಾವು ಮತ್ತೆ ಜೀವನ ಮಾಡಬೇಕು. BJP ಬೇಕು. ನಾವು ಈಗಲ್ಲ, ನಮ್ಮ ರಕ್ತವೇ BJP. ಮುಂಚೆಯಿಂದ 2 ಸೀಟ್ ಇರುವಾಗಲೇ BJP, ಈಗಲೂ BJP. 400 ಅಲ್ಲ, 400 ಜಾಸ್ತಿ ಆಗ್ತದೆ ಈ ಸಾರಿ. ನಂದು BJP. ಅಂದರೆ ಮೋದಿಯವರ ಆಡಳಿತ. ಕಾಂಗ್ರೆಸ್ ಅಯ್ಯೋ ಇನ್ನಾಗೋದೇ ಬೇಡ, ಅದು ಭಿನ್ನಾಗೋದೇ ಬೇಡ. ನಾವು ಇಲ್ಲಿ ಮಂಗಳೂರಲ್ಲಿ. ಇಲ್ಲ ಸರ್, ಗೊತ್ತಿಲ್ಲ. ಚೌಟಾರ ನಮ್ಮ ದೇಶ ಕಾಯುವವರು ಚೌಟ ಬಂದಿದ್ದಾರೆ, ಅವರಿಗೆ ವೋಟ್ ಕೊಡಬೇಕು. ನಮ್ಮ ದೇಶ ಕಾಯುವವರು ಅಲ್ಲ ಚೌಟ, ಅವರು ಈಗ BJPಯಲ್ಲಿ ನಿಂತಿದ್ದಾರೆ, ಅವರನ್ನು ನಾವು ಗೆಲ್ಲಿಸಬೇಕು. ನಮ್ಮ ದೇಶವನ್ನು ಒಳ್ಳೆಯ ಮಾಡೋದು ಮೋದಿಯವರು ಎಷ್ಟು ಜನಕ್ಕೆ ಇದ್ದಾರೆ ಅಷ್ಟು ಜನಕ್ಕೆ ನಮ್ಮ ದೇಶ ಒಳ್ಳೆಯದಾಗ್ತದೆ, ಅದು ಗ್ಯಾರಂಟಿ. ಯಾಕೆಂದರೆ ನಮ್ಮ ದೇಶ ಒಂದು ಸ್ಥಾನಕ್ಕೆ ಬಂದದ್ದು ಮೋದಿ ಬಂದ ಮೇಲೆ, ಎಲ್ಲರಿಗೆ ಗೊತ್ತದು. ನಾವು ಮೋದಿ ಮುಖ ನೋಡಿ ಓಟು ಹಾಕ್ತೇವೆ. ಜೈ BJP, ಜೈ BJP, ಭಾರತ ಮಾತಾ ಕಿ ಜೈ. BJP ಕೋಟೆ ಇದು. ಇದನ್ನು ಕಾಂಗ್ರೆಸ್ನವರಿಗೆ ಯಾವಾಗಲೂ ಬಂದರೆ ಆಗುದಿಲ್ಲ. ಕಾಂಗ್ರೆಸ್ ಕಳ್ಳರನ್ನು ಓಡಿಸ್ರಿ. ಯಾರು ಬಂದರೂ ಮಂಗಳೂರು BJP ಕೋಟೆಯನ್ನು ಯಾರು ಆಡಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಬರಲಿ, DK ಶಿವಕುಮಾರ್ ಬರಲಿ, ಯಾರು ಬಂದರು, ರಾಹುಲ್ ಗಾಂಧಿ ಬಂದರು, ಇದನ್ನೇ BJP. ಸಿದ್ದರಾಮಯ್ಯ ಫ್ರೀ ಮಾಡಿದ್ದಾನೆ, ಎಲ್ಲ ಸಾಮಾನ್ಯರಿಗೆ ರೇಟು ಜಾಸ್ತಿ ಮಾಡಿದ್ದಾರೆ. ಅದು ಕೊಟ್ಟು ಏನು ಪ್ರಯೋಜನ? ಬಡವರಿಗೆ ಎಲ್ಲ ಸಾಮಾನ್ಯರಿಗೆ ರೇಟು ಜಾಸ್ತಿ ಆಗಿದೆ, ಅದು ನೋಡಿದಿಲ್ವಾ ಸರ್ಕಾರ? ಫಸ್ಟ್ ಸಾಮಾನ್ಯರಿಗೆ ಕಮ್ಮಿ ಮಾಡಿ ಫ್ರೀ ಕೊಡಿ, ಅದು ಅವನದು ತಾಕತ್ತು ಸಿದ್ದರಾಮಯ್ಯ. ಕಾಂಗ್ರೆಸ್ ಗ್ಯಾರಂಟಿ ವಿನ್ ಆಗ್ತದ, ಮೋದಿ ಗ್ಯಾರಂಟಿ? ಮೋದಿ ವಿನ್ ಆಗ್ತದೆ ಇಲ್ಲಿ. ಮೋದಿ ಅಂದರೆ ಫ್ಯಾನ್ಸ್ ಇದ್ದಾರೆ, ಹಾಗೆ ಕೆಲಸ ಮಾಡ್ತಾರೆ. ಹಾಗೆ BJP ಅಲ್ಲ, BJP ಅಲ್ಲ, 15 ವರ್ಷದಿಂದ ಇದ್ದಾರೆ.
ಇನ್ನೊಂದು 5 ವರ್ಷ ಇರ್ತಾರೆ. ಮಂಗಳೂರಲ್ಲಿ ಬಿಜೆಪಿಯಿಂದ ಯಾರು ನಿಂತಿದ್ದಾರೆ? ಕ್ಯಾಪ್ಟನ್ ಬ್ರಿಜೇಶ್ ಚೌಟಲ್ಲ, ಕಾಂಗ್ರೆಸ್ಸಿಂದ ಪದ್ಮರಾಜ್. ಇಬ್ಬರಲ್ಲಿ ಯಾರು ಬೆಸ್ಟ್? ಬ್ರಿಜೇಶ್ ಚೌಟ ಆಬ್ವಿಯಸ್ಲಿ. ಯಾಕೆ ಅಂದರೆ ಅವರು ಹೊಸೊಬ್ಬರು, ಮತ್ತು ಅವರು ಆರ್ಮಿ ಆರ್ಮಿ ಆಫೀಷಿಯಲ್ ಅಲ್ಲ, ಮತ್ತು ನಳಿನ್ ಕುಮಾರ್ ಕಟೀಲ್ ಅಷ್ಟೇ ಇಷ್ಟೇ ಅಲ್ಲ. ಅಂದರೆ ಎಲ್ಲರಿಗೆ ಇಷ್ಟ ಫ್ಯಾನ್ ಇದ್ದಾರೆ ತುಂಬ ಜನ. ಓಟ್ ಹಾಕ್ತೇವೆ, ಬೆಂಬಲ ಯಾರಿಗೆ ಅಂತ ಹೇಳುದಿಲ್ಲ. ಹೇಳುದಿಲ್ಲ ಅಷ್ಟೇ. ನಿಮ್ಮ ಪ್ರಕಾರ ದೇಶದಲ್ಲಿ ಯಾರು ಬರ್ಬೋದು ಅಧಿಕಾರಕ್ಕೆ? ಮೋದಿ ಬರಬೇಕಂತ. ನಿಮ್ಮ ಬೆಂಬಲ ಯಾರಿಗೆ? ಸರ್ ನಿಮ್ಮ ಬೆಂಬಲ ಯಾರಿಗೆ? ದೇಶಕ್ಕೆ ಯಾರು ಬರ್ಬೇಕು? ರಾಹುಲ್ ಗಾಂಧಿ ಬರಬೇಕು? ರಾಹುಲ್ ಗಾಂಧಿ. ಕಾಂಗ್ರೆಸ್ನ ಗ್ಯಾರಂಟಿ ವಿನ್ ಆಗ್ತದೆ? ಕಾಂಗ್ರೆಸ್. ಮೋದಿ ಗ್ಯಾರಂಟಿ ಮತ್ತು ಕಾಂಗ್ರೆಸ್ ಗ್ಯಾರಂಟಿ ನಡುವೆ ಸ್ಪರ್ಧೆ ಇದೆ. ಯಾವ ಗ್ಯಾರಂಟಿ ವಿನ್ ಆಗ್ತದೆ? ಕಾಂಗ್ರೆಸ್ ಗ್ಯಾರಂಟಿ ಎಲ್ಲ ಕೊಡ್ತದೆ. ಗ್ಯಾರಂಟಿ ನಿಮ್ಮ ಪ್ರಕಾರ ಸೇಮ್. ಮಂಗಳೂರಿನಲ್ಲಿ ಪದ್ಮರಾಜ್ ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಪದ್ಮರಾಜ ಬರ್ತಾರೆ. ಸೊ ಇದೊಂದು ಕರಾವಳಿ ಅನ್ನುವಂಥದ್ದು ಬಿಜೆಪಿ ಭದ್ರಕೋಟೆ ಅಂತ ಹೇಳ್ಕೊಂಡು ಬಂದಿದೆ. ಇಲ್ಲ ಇದು ಅವರೇ ಬರ್ತಾರೆ, ಪದ್ಮರಾಜ್. ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ ಪದ್ಮರಾಜ್. ಪದ್ಮರಾಜ್. ನಮ್ಮ ಬೆಂಬಲ ಇದುವರೆ ಯಾರಿಗೂ ಓಟ್ ಹಾಕಲಿಲ್ಲ. ಫಸ್ಟ್ ಟೈಮ್ ಓಟ್ ಹಾಕೋದು ನೋಡಬೇಕು. ಇದೆ ನಿಮಗೆ? ಕುಷ್ಟಿ ತುಂಬ ಇದೆ ಕಾಂಗ್ರೆಸ್ಗೆ ಆಗಲಿಕ್ಕೆ. ಮಾತ್ರ ಇದೆಲ್ಲ ಉಪದ್ರ ಇವರದ್ದು ಓಟ್ ಬರೋ ಟೈಮಲ್ಲಿ ಇದೆಲ್ಲ ಉಪದ್ರ. ನಮಗೆ ಟ್ರಾಫಿಕ್ ಎಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಗಾಡಿ ಇಡಲಿಕ್ಕೆ ಜಾಗ ಏನಿಲ್ಲ, ಅದರಿಂದಾಗಿ ಸ್ವಲ್ಪ ಉಪದ್ರದ ಬೇರೆ ಏನಿಲ್ಲ. ದೇಶದಲ್ಲಿ ಮೋದಿ ಗ್ಯಾರಂಟಿ ಬರಬೇಕಾ ಕಾಂಗ್ರೆಸ್ ಗ್ಯಾರಂಟಿ ಬರಬೇಕಾ? ಹಾಗೇನಿಲ್ಲ, ಯಾರು ಬಂದರೂ ಎಷ್ಟು ಒಳ್ಳೆಯದಾದರೆ ಸಾಕು ಅಷ್ಟೇ, ಬೇರೆ ಏನಿಲ್ಲ ನಮ್ಮ ಅದರಲ್ಲಿ. ಸರ್ ಮಂಗಳೂರಿನಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಕಾಂಗ್ರೆಸ್ಸಿಗೆ ಬೆಂಬಲಿಸಿ ಸ್ವಲ್ಪ ಹೊಸ ಮುಖ ಬರಬೇಕು, ಸ್ವಲ್ಪ ಬದಲಾವಣೆ ಆಗಬೇಕು ಮಂಗಳೂರಲ್ಲಿ. ಹಾಗೆ ಹಿಂದೆ ಬಿಜೆಪಿ ಇತ್ತು, ಈ ಸರ್ತಿ ಕಾಂಗ್ರೆಸ್ ಬರಬೇಕಂತ ನಿಮ್ಮ ಅಭಿಪ್ರಾಯ? ನಮ್ಮ ಕಾಂಗ್ರೆಸ್ ಬರಬೇಕು ಸರ್ ಅಭಿಪ್ರಾಯ ನಮ್ಮದು. ಅಂದರೆ ಕಾಂಗ್ರೆಸ್ಸಿಂದ ಅಷ್ಟೊಂದು ಅಭಿವೃದ್ಧಿ ಕಾಣ್ತಾ ಇಲ್ಲ. ಹೊಸ ಮುಖ ನೋಡೋ ಹೇಗೆ ಆಗಿದೆ ಅಂತ ಗೊತ್ತಾಗಬೇಕಲ್ಲ. ದೇಶದಲ್ಲಿ ಮೋದಿ ಗ್ಯಾರಂಟಿ ಪಾಸ್ ಆಗ್ತದಾ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಪಾಸ್? ಕಾಂಗ್ರೆಸ್ ಗ್ಯಾರಂಟಿ ಪಾಸ್. ನೀವು ರಾಜ್ಯದಲ್ಲಿ ಈಗ ನೋಡ್ತಿದ್ದಾರೆ ತುಂಬ ಕಾಂಗ್ರೆಸ್ ಗ್ಯಾರಂಟಿ ತುಂಬ ಒಳ್ಳೆ ಆಗ್ತಿದೆ ಜನರಿಗೆಲ್ಲ. ಬಸ್ಸು ಫ್ರೀ ಆಗಿ ತುಂಬ ಫೆಸಿಲಿಟಿ ಎಲ್ಲ ಬಂದಿದೆ. ನೋಡಬೇಕು, ಸೌಲಭ್ಯ ಸಿಗ್ತೈತೆ. ಅದೇ राहुल चाहिए और मोदी चाहिए? क्या राहुल मोदी यार, कोई मोदी थोड़ी चाहिए, मोदी नहीं चाहिए. मोदी काम भी नहीं दे रहा है ना हम लोग को. हाँ, अब काम कौन देता है? अपने से करके खाता है यार. ಬಿಜೆಪಿ ಸರ್. ಯಾಕಂತ ಹೇಳಿದರೆ ತುಂಬ ಸುಧಾರಣೆ ಮಾಡಿದ್ದಾರೆ ಅವರು, ಹಾಗಾಗಿ. सर लोकसभा चुनाव हिंदी है. लोकसभा चुनाव नहीं मालूम? लोकसभा चुनाव मालूम है. बीजेपी और कांग्रेस? हम लोग का तरफ में बीजेपी है, बिहार में बीजेपी है, यूपी में बीजेपी है. ನರೇಂದ್ರ ಮೋದಿ ಅವರು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನಮ್ಮ ಮತ ನರೇಂದ್ರ ಮೋದಿ ಅವರಿಗೆ ಒಂದಿದೆ. ನಿಮ್ಮ ಓಟ್ ಇಲ್ಲಿ ಮಂಗಳೂರು? ಮಂಗಳೂರಲ್ಲಿ ಬ್ರಿಜೇಶ್ ಚೌಟ ಇದ್ದಾರೆ ಅವರಿಗೆ. ಹಾಂ ಹಾಂ, 100ಕ್ಕೆ 100 ವಿನ್ ಆಗ್ತದೆ. 100ಕ್ಕೆ 100 ವಿನ್ ಆಗ್ತದೆ. ಚೌಟರವರು ವಿನ್ ಆಗ್ತಾರೆ. ಅಕಸ್ಮಾತ್ ಆಗಲಿಲ್ಲದಿದ್ದರೆ ಸಹ ಜನರವರನ್ನು ಗೆಲ್ಲಿಸಿ ಮೇಲೆ ಕರ್ಕೊಂಡು ಹೋಗಿ ಒಂದು ಕಡಿಮೆ ಅಂದರೆ 2-3 ಲಕ್ಷ ಅಂತರದಲ್ಲಿ ಬ್ರಿಜೇಶ್ ಚೌಟರವರು ಮಂಗಳೂರಿನಲ್ಲಿ ಆಯ್ಕೆ ಆಗ್ತಾರೆ. ನಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ ಬರ್ತದೆ ಅಂತ ಭರವಸೆ. ನಮ್ಮ ಬಂಟ್ವಾಳ, ಮಂಗಳೂರು ಕ್ಷೇತ್ರ. ಹೌದು, ಏನೋ ಕುಮಾರ್ ಅವರೇ ಪರಮೇಶ್ವರ್. ಬಿಜೆಪಿಯಿಂದ ಬ್ರಿಜೇಶ್ ಚೌಟ. ಹೌದು, ಒಂದು ಫೈಟ್ ಇದೆ. ಸೊ ನಿಮ್ಮ ಪ್ರಕಾರ ಮಂಗಳೂರಿನಲ್ಲಿ ಯಾರು? ನಮ್ಮ ಪ್ರಕಾರ ಈ ವರ್ಷದಲ್ಲಿ ಈ ಸಲ ಕಾಂಗ್ರೆಸ್ ಖಂಡಿತವಾಗಿ ಬರುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ಅಂದಮೇಲೆ ಸಿದ್ದರಾಮಯ್ಯರು ನುಡಿದಂತೆ ನಡೆದಿದ್ದಾರೆ. ಒಂದು ಈಗ ಪ್ರತಿಯೊಬ್ಬರಿಗೆ, ಆ ಪಕ್ಷ ಈ ಪಕ್ಷ ಅಂತೇನಲ್ಲ, ಪ್ರತಿಯೊಬ್ಬರಿಗೆ ಬಸ್ ಪ್ರಯಾಣ ಹೋಗುವಾಗ ಎಲ್ಲರಿಗೂ ಫ್ರೀ ಆಗ್ತಾ ಉಂಟು. ಒಂದು ರೇಷನ್ ಇದು ಫ್ರೀ ಆಗ್ತಾ ಉಂಟು. 2000 ದುಡ್ಡು ಫ್ರೀ ಆಗ್ತಾ ಉಂಟು. ಉಳಿದ ಎಲ್ಲ ಫ್ರೀ ಆಗ್ತಾ ಉಂಟು. ಇಷ್ಟು ತಿಂಗಳಿಗೆ ಬಡ ಕುಟುಂಬ ಅಂತಲ್ಲ, ಬಡ ಕುಟುಂಬದವರಿಗೆ ದೊಡ್ಡ ಕುಟುಂಬದೆಲ್ಲರಿಗೆ ಒಂದು 5000 ರೂಪಾಯಿ ಪ್ರಾಫಿಟ್ ಉಂಟು. ಆವಾಗ ನಮಗೆ ಏನು ಮಾಡಬೇಕಂದ್ರೆ ಇವಾಗ ಕಾಂಗ್ರೆಸ್ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. 100ಕ್ಕೆ 100 ಕಾಂಗ್ರೆಸ್ ಗ್ಯಾರಂಟಿ.